ಭೀಕರ ಸ್ವರೂಪ ಪಡೆದಿದೆ ರಷ್ಯಾ ಉಕ್ರೇನ್ ಯುದ್ಧ. ರಷ್ಯಾ ವಾಯುನೆಲೆಗಳನ್ನು ಉಡಿಸ್ ಮಾಡಿದೆ ಉಕ್ರೇನ್ ಡ್ರೋನ್ ದಾಳಿ ರಷ್ಯಾದ 40 ಜೆಟ್ಗಳು ಧ್ವಂಸ ಆಗಿವೆ. ಉಕ್ರೇನ್ ಕೂಡ ಪ್ರತಿದಾಳಿ ಮಾಡ್ತಾ ಇದೆ ರಷ್ಯಾದ ಮೇಲೆ ಮಾಡಿದಂತ ದಾಳಿಯಿಂದಾಗಿ 40 ಜೆಟ್ಗಳು ಭಸ್ಮ ಆಗಿದ್ದಾವೆ. ಉಕ್ರೇನ್ ಮೇಲೆ ದಾಳಿ ನಡೆಸಿ 12 ಸೈನಿಕರನ್ನ ಕೊಂದಿತ್ತು ರಷ್ಯಾ. ಇದಕ್ಕೆ ಪ್ರತಿದಾಳಿಯನ್ನ ಮಾಡಿರೋದು ರಷ್ಯಾ ವಾಯುನೆಲೆ ಮೇಲೆ ಉಕ್ರೇನ್. ಈಗಾಗಲೇ ಅನೇಕ ಕ್ಷಿಪಣಿಗಳು ಅಲ್ಲಿ ಧ್ವಂಸ ಆಗ್ಬಿಟ್ಟಿದ್ದಾವೆ. ಉಕ್ರೇನ್ ಮೇಲೆ ರಷ್ಯಾ 472 ಡ್ರೋನ್ 7 ಕ್ಷಿಪಣಿ ದಾಳಿ ಮಾಡಿತ್ತು. ರಷ್ಯಾದ ಭೀಕರ ದಾಳಿಗೆ ಪ್ರತಿಯಾಗಿ ರಷ್ಯಾ ಜೆಟ್ಗಳನ್ನ ಭಸ್ಮ ಮಾಡಿದೆ ಉಕ್ರೇನ್. ಯಾವ್ಯಾವ ಜೆಟ್ಗಳು ಧ್ವಂಸ ಆಗಿದ್ದಾವೆ ಅಂತ ನೋಡೋದಾದ್ರೆ Tu-95, Tu-22 ಇಂತಹ ದೊಡ್ಡ ಬಾಂಬರ್ಗಳು ಕೂಡ ಇಲ್ಲಿ ಧ್ವಂಸ ಆಗ್ಬಿಟ್ಟಿವೆ. ಇನ್ನು ಬಹು ಕ್ಷಿಪಣಿ ಹೊತ್ತು ಬಹುದೂರ ಹಾರಬಲ್ಲ ಬಾಂಬರ್ಗಳಿವಾಗಿದ್ವು. ಅಂದರೆ ಒಂದಷ್ಟು ಬಲವನ್ನ ಹೆಚ್ಚಿಸಿಕೊಂಡಿತ್ತು ರಷ್ಯಾ. ಆದರೆ ಈಗ ಆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ಧ್ವಂಸ ಮಾಡಿದೆ ಉಕ್ರೇನ್. ಇವು ರಷ್ಯಾ ವಾಯುಪಡೆಯಲ್ಲೇ ಅತ್ಯಂತ ಶಕ್ತಿಶಾಲಿ ಅಂತ ಕರೆಸ್ಕೊಳ್ತಾ ಇದ್ವು. A-50 ಅಂತಹ ದುಬಾರಿ ಬೇಹುಗಾರಿಕಾ ವಿಮಾನವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಇಂತಹ A-50 ವಿಮಾನಗಳು ರಷ್ಯಾದಲ್ಲಿ ಹತ್ತಿದ್ದಾವೆ. ಒಂದು ವಿಮಾನದ ಬೆಲೆ ಸುಮಾರು 3,000 ಕೋಟಿ ರೂಪಾಯಿ. ಅಂತಹ ವಿಮಾನಗಳ ಮೇಲೇನೆ ದಾಳಿ ಮಾಡಿದೆ ಪುಟ್ಟ ರಾಷ್ಟ್ರ ಉಕ್ರೇನ್ ಭದ್ರತಾ ಸಂಸ್ಥೆಯಿಂದ ಡ್ರೋನ್ ಅಟ್ಯಾಕ್ ಆಗಿರೋದು. ಇಲ್ಲಿವರೆಗೂ ಕೂಡ ರಷ್ಯಾ ಏನು ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು, ಆ ಅಟ್ಯಾಕ್ಗಳಿಗೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ ರಷ್ಯಾ.